ಸರ್ ನೋಡಿ, ನಿಮಗೆ ಇದ್ರದ್ದು ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೇನೋ. ಬ್ರೇಕ್ ಹಿಡಿದ್ರು ಪಾರ್ಕಿಂಗ್ ಮೋಡ್ ರಿಮೂವ್ ಆಗ್ತಾರಲ್ಲ, ಎಕ್ಸ್ಲೇಟರ್ ಕೊಟ್ಟರು ಮೂವ್ ಆಗೋಲ್ಲ. ಅಂಥ ಟೈಮಲ್ಲಿ ನೋಡಿ, 1 ಸ್ಕ್ರೂ, 2, 3, 4 ನೋಡಿ, ಇಲ್ಲೂ ಇರುತ್ತೆ 5, 6. ಈ 6 ಸ್ಕ್ರೂ ತೆಗೆದುಬಿಟ್ರೆ ನೋಡಿ, ಈ ಪ್ಯಾನಲ್ಲು ರಿಮೂವ್ ಆಗುತ್ತೆ. ರಿಮೂವ್ ಆದಮೇಲೆ ನೋಡಿ, ಇಲ್ಲಿಂದ ಬಂದಿರುತ್ತೆ ನೋಡಿ ವೈರು, ಈ ಬ್ರೇಕ್ಗೆ ಅಟ್ಯಾಚ್ ಆಗಿರುತ್ತೆ ವೈರೊಂದು. ಈ ಬ್ರೇಕ್ಗೆ ಅಟ್ಯಾಚ್ ಆಗಿರುತ್ತೆ. ಈ ವೈರ್ ಎಲ್ಲೋಗಿದೆ ನೋಡಿಕೊಂಡು ನೋಡಿ, ಈ ಥರ ಜಾಗಕ್ಕೆ ಬಂದಿರುತ್ತೆ. ಈ ಥರ ಪೌಚ್ ಕೊಟ್ಟಿರ್ತಾನೆ, ಈ ಥರ ಜಾಗಕ್ಕೆ ಬಂದಿರುತ್ತೆ. ಅದು ಸೆನ್ಸಾರು ಬ್ರೇಕ್ ಹಿಡಿದರೆ, ಬ್ರೇಕ್ ಅಮ್ಕಿ ಬಿಟ್ಟರೆ ಪಾರ್ಕಿಂಗ್ ರಿಮೂವ್ ಆಗುತ್ತಲ್ಲ, ಅದು ಇದರಿಂದ ವರ್ಕ್ ಆಗುತ್ತೆ. ಇಲ್ಲಿ ರಿಮೂವ್ ಆಗಿಬಿಟ್ಟಿರುತ್ತೆ, ಬಿಚ್ಚೋಗ್ಬಿಟ್ಟಿರುತ್ತೆ. ಆ ಬಿಚ್ಚೋಗಿರೋದನ್ನು ರೀಕನೆಕ್ಟ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಲೂಸ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ, ವೈರ್ ಕಟ್ ಆಗಿರುತ್ತೋ, ಲೂಸ್ ಆಗಿರುತ್ತೋ, ಇಲ್ಲಿ ನೀರು ಬಿದ್ದು ಹಾಳಾಗಿರುತ್ತೋ ನೋಡಬೇಕದು. ಅದು ನೋಡಿ ಇಲ್ಲೇನಾದರೂ ಬಿಚ್ಚೋಗಿದ್ರೆ ಇದನ್ನು ರೀಕನೆಕ್ಟ್ ಮಾಡಿ, ಬಿಚ್ಚಿಬಿಟ್ಟು ಮತ್ತೆ ಕನೆಕ್ಟ್ ಮಾಡಿ. ಅದಕ್ಕೆ ಅದು ಹೆಂಗೆ ಮಾಡಿರ್ತಾರೆ ಫಸ್ಟು ಫೋಟೋ ಹೊಡ್ಕೊಂಡು ಅದೇ ಥರ ಮತ್ತೆ ರಿಟರ್ನ್ ಫಿಟ್ ಮಾಡಿ. ಇದು ಲೂಸ್ ಆಗಿರುತ್ತೆ, ಇದನ್ನು ಬಿಚ್ಚಿ ಮತ್ತೆ ರೀಫಿಟ್ಟಿಂಗ್ ಮಾಡಿ. ನೋಡಿ, ಈ ಥರ ಬಿಚ್ಚೋದು ನೋಡಿ, ಇದನ್ನು ಆಚೆಗೆ ಬಿಚ್ಚಿ ತಿರ್ಗಾ ಹಂಗೆ ಕನೆಕ್ಟ್ ಮಾಡಬೇಕು. ಪ್ರೆಸ್ ಮಾಡಿ ಅದಕ್ಕೆ ಕನೆಕ್ಟ್ ಆಗಂಗೆ. ಆವಾಗ ನಿಮಗೆ ಪಾರ್ಕಿಂಗ್ ಮೋಡು ಬ್ರೇಕ್ ಹಿಡಿದು ಬಿಟ್ಟರೆ ಆವಾಗ ವರ್ಕ್ ಆಗುತ್ತೆ.